ವೈಕುಂಠ ಏಕಾದಶಿ ನಿಮಿತ್ತ ಕರ್ನಾಟಕದ ತಿರುಪತಿ ಎಂದೇ ಪ್ರಖ್ಯಾತಿ ಪಡೆದಿರುವ ಗದಗ ಜಿಲ್ಲೆಯ ವೆಂಕಟಾಪುರದ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಅಪಾರ ಸಂಖ್ಯೆಯ ಜನರು ಆಗಮಿಸಿ ದೇವರ ದರ್ಶನಾಶೀರ್ವಾದ ಪಡೆದರು. ಪವಿತ್ರ ಕ್ಷೇತ್ರ ವೆಂಕಟಾಪುರದಲ್ಲಿ ವೈಕುಂಠ ಏಕಾದಶಿಯಾಗಿದ್ದರಿಂದ ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಿದ ಭಕ್ತರು ವೈಕುಂಠ ಏಕಾದಶಿ ಎಂದು ಉತ್ತರ ದಿಕ್ಕಿನಿಂದ ದೇವರ ದರ್ಶನ ಪಡೆದರೆ ಪುಣ್ಯ ಪ್ರಾಪ್ತಿಯಾಗುವುದು ಎಂಬ ನಂಬಿಕೆ ಇದೆ. ಈ ದಿನದಂದು ಸ್ವರ್ಗದ ಬಾಗಿಲು ತೆರೆದಿರುವುದು ಎಂಬ ನಂಬಿಕೆಯಿಂದ ಸುಮಾರು 10,000ಕ್ಕೂ ಹೆಚ್ಚು ಭಕ್ತರು ದೇವರ ದರ್ಶನ ಪಡೆದರು. ಈ ಕುರಿತು ಲೋಕಲ್ ನ್ಯೂಸ್ ಸುದ್ದಿವಾಹಿನಿಯೊಂದಿಗೆ ದೇವಸ್ಥಾನದ ಧರ್ಮದರ್ಶಿ ಎ.ಕೆ. ತಮ್ಮಣ್ಣವರ್ ಮಾತನಾಡುತ್ತಾ, ವೈಕುಂಠ ಏಕಾದಶಿ ಆಗಿದ್ದರಿಂದ ಇಂದು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಾಗೂ ಅಭಿಷೇಕ, ಕುಂಕುಮಾರ್ಚನೆ, ವಾಹನ ಸೇವಾ ಮತ್ತು ಮರುದಿನ ವೈಕುಂಠ ದ್ವಾದಶಿ ಕಾರ್ಯಕ್ರಮಗಳು ಜರುಗುವವು ಎಂದರು. ಏಕಾದಶಿಯ ಪ್ರಯುಕ್ತ ಸಾವಿರಾರು ಜನ ಬಂದು ಇಲ್ಲಿ ದೇವರ ದರ್ಶನವನ್ನು ಪಡೆದುಕೊಂಡು ಹೋಗ್ತಾ ಇದ್ದಾರೆ. ವೈಕುಂಠದ ಸ್ವರ್ಗದ ಬಾಗಿಲು ತೆಗೆಯುತ್ತದೆ ಅನ್ನತಕ್ಕಂಥ ಒಂದು ಪ್ರತೀತಿ. ಅದಕ್ಕೋಸ್ಕರವಾಗಿ ಇಲ್ಲಿ ಜನ ಬಂದು ದೇವರ ಉತ್ತರ ದ್ವಾರದಿಂದ ದರ್ಶನವನ್ನು ತೆಗೆದುಕೊಂಡು ದೇವರ ದರ್ಶನವನ್ನು ಪಡೆದು ಮೋಕ್ಷ ಸಾಧನೆಗೋಸ್ಕರವಾಗಿ ಪವಿತ್ರವಾದಂತಹ ದಿವಸ ಇವತ್ತು ವೈಕುಂಠ ಏಕಾದಶಿ. ನಾಳೆ ಮುಕ್ಕೋಟಿ ದ್ವಾದಶಿ. 3 ಕೋಟಿ ದೇವತೆಗಳು ಬಂದು ವೆಂಕಟರಮಣ ಸ್ವಾಮಿಯಿಂದ ದರ್ಶನ ಪಡಿತಾರೆ, ಅವರ ಸೇವೆಯನ್ನು ಮಾಡ್ತಾರೆ ಅಂತಕ್ಕಂಥ ನಂಬಿಕೆಯಿಂದ ನಾಳೆ ಕಾರ್ಯಕ್ರಮವನ್ನು ಆಚರಿಸಲಾಗುತ್ತದೆ. ಇವತ್ತಿನ ಕಾರ್ಯಕ್ರಮ ಬೆಳಗ್ಗೆ 6 ಗಂಟೆಯಿಂದ ಅಭಿಷೇಕ, ಕುಂಕುಮಾರ್ಚನೆ, ತುಳಸಿ ಅರ್ಚನೆ, ವಿಶೇಷ ಪೂಜೆ, ಕ್ಷೀರಾಭಿಷೇಕ ಮುಂತಾದವುಗಳಲ್ಲಿ ಯಥಾಸಾಂಗವಾಗಿ ನಡೆದು ಮತ್ತು 1 ಗಂಟೆಗೆ ವಾಹನೋತ್ಸವ, ನಾಳೆ ಬೆಳಗ್ಗೆ 9 ಗಂಟೆಗೆ ವಾಹನೋತ್ಸವ ನಡೀತದೆ. ದೇವರ ದರ್ಶನ ಪಡೆದ ಭಕ್ತರಾದ ಪ್ರಭು ಹುಡೇದ್ ಮಾತನಾಡಿ, ವೈಕುಂಠ ಏಕಾದಶಿ ದಿನದಂದು ಮೊದಲಿನಿಂದಲೂ ನಾವು ತಿರುಪತಿ ಹಾಗೂ ವೆಂಕಟಾಪುರ ದೇವರ ದರ್ಶನ ಪಡೆಯುತ್ತೇವೆ ಎಂದರು. ಎಲ್ಲರಿಗೂ ನಮಸ್ಕಾರ. ವೈಕುಂಠ ಏಕಾದಶಿಯ ಶುಭಾಶಯಗಳು. ನಾವು ಭಾಳ ವರ್ಷಗಳಿಂದ ಅಲ್ಲಿ ತಿರುಪತಿಗೆ ಹೋಗಲಾರಕ್ಕೆ ಇವನ ನಮ್ಮ ತಿಮ್ಮಪ್ಪ ಅಂತೇಳಿ ಈ ಜಗದ ಮಹಿಮೆ ಭಾಳ ಇದೆ. ಈ ತಿರುಪತಿ ತಿಮ್ಮಪ್ಪನಲ್ಲಿ ಏನು ಕಾಣುತ್ತೇವೆ, ಈ ವೆಂಕಟಾಪುರದಲ್ಲಿ ನಾವು ಅದನ್ನೇ ಕಾಣುತ್ತೇವೆ. ಇಲ್ಲಿ ನಡ್ಕೊಂಡು ನಮಗೆ ಭಾಳ ಒಳ್ಳೆಯದಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ತಮ್ಮಲ್ಲಿ